ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನೀವೇನಾದರೂ ಒಂದು 5-6 ಜಾಬ್ ಇದ್ದಾವೆ 100% ನೀವು ಅಪ್ಲೈ ಮಾಡಿದರೆ 10th ಮೇಲೆ ಕೂಡ ಇದೆ, ಸೆಕೆಂಡ್ PUC ಮೇಲೆ ಕೂಡ ಇದೆ, ಆಸ್ ವೆಲ್ ಆಸ್ ಡಿಗ್ರಿ ಬೇಸಿಸ್ ಮೇಲೆ ಕೂಡ ಇದೆ. ನೀವೇನಾದರೂ ಇಷ್ಟಕ್ಕೂ ಅರ್ಜಿ ಹಾಕಿಬಿಟ್ರಪ್ಪ ಅಂದರೆ ಒಂದಲ್ಲ ಒಂದು ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ. ಓಕೆ, ಈ ವಿಡಿಯೋಲಿಂದ 100% ನಿಮಗೊಂದು ಜಾಬ್ ಆಗೇ ಆಗುತ್ತೆ ಅಂತ ನಾನು ನಿಮಗೊಂದು ಗ್ಯಾರಂಟಿ ಕೊಡ್ಬೋದು. ಓಕೆ, ಬೇಸ್ ಆನ್ ಯುವರ್ ಕ್ವಾಲಿಫಿಕೇಶನ್. ಸೊ ವಿದ್ಯಾರ್ಥಿಗಳೇ, ನಿಮ್ಗೆ ಏನಾದರೂ ಅರ್ಜಿ ಸಲ್ಲಿಸಬೇಕು, ಏನೋ ಡೌಟ್ಸ್ ಇತ್ತಪ್ಪ ಅಂದರೆ ತಪ್ಪದೆ ನಿಸ್ಸಂಕೋಚದಿಂದ ನಮ್ಮ ವಾಟ್ಸಪ್ ನಮ್ಮ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಅಟ್ಲೀಸ್ಟ್ ಹಾಯ್ ಅಂತ ಕಳಿಸಿ ವಾಟ್ಸಪ್ಪಲ್ಲಿ. ಸೊ ದಟ್ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಂಡ್ಬಿಟ್ಟು ನಿಮಗೆ ಅರ್ಜಿ ಹಾಕಲಿಕ್ಕೆ ಸಹಾಯವನ್ನು ಮಾಡ್ತೀವಿ. ಓಕೆ, 1 by 1 ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀವಿ ನೋಡಿ. ಮೊದಲೇ ಜಾಬ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ವೀರಶೈವ ಸಹಕಾರಿ ಬ್ಯಾಂಕ್ ಅಂತ. ಸೊ ಇಲ್ಲಿ ಏನಪ್ಪ ಅಂದರೆ ನೇಮಕಾತಿ ಪ್ರಕಟಣೆ ಇದೆ. ಸೊ ಇಲ್ಲಿ ನೀವು ಡಿಗ್ರಿ ಮಾಡಿದರೆ ಕಿರಿಯ ಸಹಾಯಕರು ಅಂತ ಒಂದು ಅರ್ಜಿನಿ ಹಾಕ್ಬೋದು. ಓಕೆ, ಇದರದ್ದು ಲಾಸ್ಟ್ ಡೇಟ್ ನೋಡಿ 27ನೇ ತಾರೀಕು ಮೇ ಇದೆ. 10 ಟೋಟಲ್ ನಿಮಗೆ ವೇಕೆನ್ಸಿಗಳು ಇದ್ದಾವೆ. ಓಕೆ, ಸ್ಯಾಲ್ರಿ ಬಂದುಬಿಟ್ಟು 49,000 ಬೇಸಿಕ್ ಇದೆ. ಆಯಿತಾ, ಆಮೇಲೆ 10th ಮೇಲೆ ನಿಮಗೆ ಅಟೆಂಡರ್ ಅಂತ ತೊಗೋತಾ ಇದ್ದಾರೆ. ಇಲ್ಲಿ ನಿಮಗೆ ಟೋಟಲ್ ಹುದ್ದೆ ಬಂದುಬಿಟ್ಟು 2 ಹುದ್ದೆಗಳು ಇದ್ದಾವೆ. ಓಕೆ, ಇಲ್ಲಿ ನಿಮಗೆ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ ಡೇಟು 27ನೇ ತಾರೀಕು ಅಂತ. ಓಕೆ, ಸೊ ಕಿರಿಯ ಸಹಾಯಕರಿಗೆ ನೀವು ಒಂದು ಏನಪ್ಪ ಅಂದರೆ ಡಿಗ್ರಿ ಮಾಡಿರಬೇಕು, ಒಂದು ಕಂಪ್ಯೂಟರ್ ನಾಲೆಜ್ ಇರಬೇಕು, ಮತ್ತು ಕನ್ನಡ ಓದುವ ಸಾಮರ್ಥ್ಯ ಹೊಂದಿರಬೇಕು. ಆಮೇಲೆ ಅಟೆಂಡರ್ಗೆ 10th ಮಾಡಿದರೆ ಸಾಕು. ಓಕೆ, ಸೊ ಇದರ ಫೀಸ್ ಸ್ವಲ್ಪ ಫೀಸ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು 1,180 ರೂಪಾಯಿ ಫಾರ್ 2A 2B ಅಂಥವ್ರಿಗೆ. ಆಮೇಲೆ SC ST ಅಂಥವ್ರಿಗೆ 590 ರೂಪೀಸ್ ಇದೆ. ಓಕೆ, ಸೊ ಇದು ಫೀಸ್ ನಿಮಗೆ ಜಾಸ್ತಿ ಆಯ್ತಪ್ಪ ಅಂದರೆ ಫೀಸ್ ಕಡಿಮೆ ಇರುವಂಥ ಕೂಡ ಜಾಬ್ಗಳು ಇದ್ದಾವೆ. ಅದ್ರ ಬಗ್ಗೆ ನಿಮಗೆ ಈ 1 by 1 ಹೇಳ್ತೇನೆ ನೋಡಿ. ಓಕೆ, ಸೆಕೆಂಡ್ ಜಾಬ್ ಬಂದುಬಿಟ್ಟು ಇದು ಒಂದೇ ಏನಪ್ಪ ಅಂದರೆ ಪ್ರೈವೇಟ್ ಆಗುತ್ತೆ, ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ. ಬಟ್ ಸ್ಟಿಲ್ ನಾಟ್ ಬ್ಯಾಡ್. ಇವಾಗ ಏನಪ್ಪ ಅಂದರೆ ಒಂದು ಪ್ರೈವೇಟ್ ಆದರೂ ಕೂಡ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮಟ್ಟಕ್ಕೆ ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಜಾಬ್ ಪಡೆಯುವವರೆಗೂ ಕೂಡ ನಿಮಗೆ ಸಹಾಯಧನವಾಗಿರುತ್ತೆ. ಓಕೆ, ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ಬೇಸಿಸ್ ಮೇಲೆ ನಿಮಗೆ 22,000 ರೂಪಾಯಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದು ಆಮೇಲೆ ಗ್ರ್ಯಾಜುಯೇಟ್ ಆಗಿದ್ದರೆ ನಿಮಗೆ 24,000 ಕೊಡ್ತಾ ಇದ್ದಾರೆ. ಇದಕ್ಕೂ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನಿಮಗೆ ಡೌಟ್ಸ್ ಇತ್ತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ. ಓಕೆ, ಸೊ ಇದು ಪ್ರೈವೇಟ್ ಆಗಿರುತ್ತೆ. ಸೊ ಪ್ರೈವೇಟ್ ಬಗ್ಗೆ ಜಾಸ್ತಿ ನಾವು ಒತ್ತು ಕೊಡಲ್ಲ, ಯೂಶಲಿ ಗೌರ್ಮೆಂಟ್ ಜಾಸ್ತಿ ಬಗ್ಗೆ ನಾವು ಹೇಳ್ತೀವಿ. ಅದು ಸ್ಟಿಲ್ ಏನಪ್ಪ ಅಂದರೆ ಸ್ವಲ್ಪ ಒಂದು ಬೆಟರ್ ಒಂದು ಅಷ್ಟೊಂದು ಟೆನ್ಷನ್ ಇರಲಾರಂಥ ಒಂದು ವರ್ಕ್ ಇದೆ, ಅದಕ್ಕೋಸ್ಕರ ಇದು ಹೇಳಿದ್ದು. ನೆಕ್ಸ್ಟು ಇಂಡಿಯನ್ ಏರ್ಫೋರ್ಸ್ ಅಂತ. ಸೊ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇನಾದರೂ ನೀವು ಬರೀ ಸೆಕೆಂಡ್ PUC ಮಾಡಿದರೆ ಸಾಕು. ಇಲ್ಲಿ ನೀವು ಆನ್ಲೈನ್ ಅರ್ಜಿ ಇಲ್ಲ, ಬರೀ ನೀವು ಒಂದು ಡಾಕ್ಯುಮೆಂಟ್ಸನ್ನು ಪೋಸ್ಟ್ ಮಾಡಬೇಕು. ಆಯಿತಾ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರಮ್ ಇದೆ. ಈ ಒಂದು ಫಾರಮನ್ನು ಫಿಲ್ ಮಾಡಿಬಿಟ್ಟು ಸೊ ಈ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಸಿಗೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಕಳಿಸ್ತೀರಾ ಅಂದರೆ ಬೆಂಗಳೂರಿಗೆ ಇಲ್ಲಿ ಕೊಟ್ಟಿರೋ ಪೋಸ್ಟಲ್ ಅಡ್ರೆಸ್ ಅಂತ ಇದಕ್ಕೆ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ವಿತ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಏನೇ ಬೇಕಾಗಿದೆ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಿಮಗೆಲ್ಲ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಓಕೆ, ವಾಟ್ಸಪ್ ನಂಬರ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ, 7892575079. ಆಯಿತಾ, ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಇದು ಹೈಕೋರ್ಟ್ ಬೆಂಗಳೂರು ಅಂತ. ಓಕೆ, ರೀಸೆಂಟ್ 2 ವಿಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಬಟ್ ಸ್ಟಿಲ್ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿಲ್ಲ. ಸೊ ಇದು ಒಳ್ಳೆ ಅಪಾರ್ಚುನಿಟಿ ಇದೆ. ಇಲ್ಲಿ ಹೈಕೋರ್ಟ್ ಬೆಂಗಳೂರಲ್ಲಿ ಪ್ಯೂನ್ ಹುದ್ದೆ. ಓಕೆ, ಸೊ ಇಲ್ಲಿ ನಿಮಗೆ ಫೀಸು ಏನಪ್ಪ ಅಂದರೆ SC ST ಇದ್ದರೆ ಬರೀ 100 ರೂಪೀಸು, ಕ್ಯಾಟಗರಿ 2A 2B ಇದ್ದವ್ರಿಗೆ 200, ಜನರಲ್ ಮಾಡಿದವ್ರಿಗೆ 200. ಸೊ ಇದು ಸ್ಯಾಲ್ರಿ ನಿಮಗೆ 19,000 ಇದೆ. ಇದು ಪ್ಯೂನ್ ಹುದ್ದೆ. ಓಕೆ, ಬಟ್ ಸ್ಟಿಲ್ ನಿಮಗೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂದರೆ ಮೈಸೂರು ಹೈಕೋರ್ಟಲ್ಲಿ ಇದೆ. ಓಕೆ, ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ 27,000 ನಿಮಗೆ ವೇತನ ಇರುತ್ತೆ. ಇಲ್ಲಿ ನೋಡ್ತಾರೆ ಬೇಸಿಕ್ಕು. ಓಕೆ, ಸೊ ಇಲ್ಲಿ ಏನಪ್ಪ ಅಂದರೆ ಫೀಸು ನಿಮಗೆ ಬಂದುಬಿಟ್ಟು ನಿಮಗೆ ಆ್ಯಕ್ಚುಲಿ SC ST ದವರಿಗೆ ಫೀಸೇ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆಮೇಲೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಒಂದು ವಿಧಿಸಿಲ್ಲ. ಆಯಿತಾ, ಆಮೇಲೆ 2A 2B ದವರಿಗೆ 100 ರೂಪೀಸ್ ಇದೆ. ಆಮೇಲೆ ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಇದೆ. ಆಯಿತಾ, ಇದು ಮೈಸೂರು ಹೈಕೋರ್ಟ್ ಮುಖಾಂತರ ಪ್ಯೂನ್ ಹುದ್ದೆ. ಆಮೇಲೆ ಸಾಮಾನ್ಯ ವರ್ಗದವ್ರಿಗೆ ಇಲ್ಲೂ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಇದು ಲಿಮಿಟು, ಬಟ್ ಸ್ಟಿಲ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ. ಆಯಿತಾ, ನೆಕ್ಸ್ಟು ಜಾಬ್ ಬಂದುಬಿಟ್ಟು SSC. ಸೊ ಇಲ್ಲಿ ಏನಪ್ಪ ಅಂದರೆ ಸ್ಟೀನೋಗ್ರಾಫರ್ ಅಂತ ತೊಗೋತಾ ಇದ್ದಾರೆ. ಓಕೆ, ಸೊ ಸ್ವಲ್ಪ ಏನು ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಬರೀ ಸೆಕೆಂಡ್ PUC ಪಾಸ್ ಆದರೆ ಸಾಕು. ಇಲ್ಲಿ ಫೀಮೇಲ್ಸ್ ಅಂದರೆ ಲೇಡೀಸ್ದವ್ರಿಗೆ ದುಡ್ಡೇ ತೊಗೊಳಲ್ಲ ಇವರು, ಬರೀ ಜೆಂಟ್ಸ್ದವ್ರಿಗೆ 100 ರೂಪೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಫೀಸ್ ಬರೀ 100 ರೂಪೀಸ್ ಇದೆ. ವುಮೆನ್ ಕ್ಯಾಂಡಿಡೇಟ್ಸ್ ಆಮೇಲೆ SC ST ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದವರಿಗೆ ಏನು ದುಡ್ಡು ತೊಗೊಳೋದಿಲ್ಲ. ಆಯಿತಾ, ಸೊ ಇಲ್ಲಿ ಬರೀ ಸೆಕೆಂಡ್ PUC ಆಧಾರ ಮೇಲೆ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಆ ಎಕ್ಸಾಮಿನೇಷನ್ನ ನೀವು ಕ್ರ್ಯಾಕ್ ಮಾಡಿದ್ರೆ 100% ಜಾಬು ನಿಮ್ದಾಗತ್ತೆ. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದುಬಿಟ್ಟು 731 ವೇಕೆನ್ಸಿಗಳು ಇದ್ದಾವೆ. 100% ಎಲ್ಲರೂ ಕೂಡ ಅದಕ್ಕೆ ಅರ್ಜಿ ಸಲ್ಲಿಸಿ. ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ, ನೀವು ಒಂಥರ ಗೆಜೆಟೆಡ್ ಆಫೀಸರ್ ಆಗಿ ನೀವು ಇದಕ್ಕೆ ವರ್ಕ್ ಮಾಡ್ಬೋದು. ಓಕೆ, ಇದು ಸದ್ಯ ಮಟ್ಟಕ್ಕೆ ಏನಪ್ಪ ಅಂದರೆ ಎಕ್ಸಾಮ್ ಇಲ್ಲದೆ ಇರುವಂಥ ಜಾಬ್ ಯಾವುದಂದರೆ ಹೈಕೋರ್ಟು. ಓಕೆ, ಬೆಂಗಳೂರು ಅದೇ ರೀತಿಯಾಗಿ ಮೈಸೂರು ಹೈಕೋರ್ಟು ಎರಡೂ ಕೂಡ ನಿಮಗೆ ಎಕ್ಸಾಮಿನೇಷನ್ ತೆಗೆದುಕೊಳ್ಳೋದಿಲ್ಲ. ಅಷ್ಟೇನಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮುಗಿಸ್ಕೊಂಡ್ರೆ 10 ಮಾರ್ಕ್ಸ್ ಇಂಟರ್ವ್ಯೂ ನೀವು ಕ್ರ್ಯಾಕ್ ಮಾಡಿದ್ರೆ ನಿಮಗೆ ಜಾಬ್ ನಿಮಗೆ ಕೊಡ್ತಾರೆ. ಆಯಿತಾ, ಎಕ್ಸಾಮ್ ಇರೋದು ಯಾವುದಂದರೆ ಸೊ SSC ಮುಖಾಂತರ ಸ್ಟೀನೋಗ್ರಾಫರ್ ಗ್ರೇಡ್ C
ಸಿ ಅಂತ. ಸೊ ಇದು ಒಂದು ಎಕ್ಸಾಮಿನೇಷನ್ ಇರುತ್ತೆ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಈ ಒಂದು ವೀರಶೈವ ಸಹಕಾರ ಬ್ಯಾಂಕ್ ಇಲ್ಲಿ ಕೂಡ ಎಕ್ಸಾಮಿನೇಷನ್ ಇರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಆಮೇಲೆ ಇನ್ನೊಂದು ಇಂಡಿಯನ್ ಏರ್ಫೋರ್ಸ್ದು ಇದು ಕೂಡ ಎಕ್ಸಾಮಿನೇಷನ್ ಇರುತ್ತೆ. ಎಕ್ಸಾಮ್ ಇಲ್ಲದೆ ಇರೋದು ಬರೀ ಹೈಕೋರ್ಟ್ ಪ್ಯೂನ್ ಅಷ್ಟೇ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಬೆಳ್ಳಾರಿ ಏನಪ್ಪ ಅಂದರೆ ಸಹಕಾರಕ್ಕೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಇತ್ತೀಚೆಗಷ್ಟೇ ನಿಮಗೆ ಅಪ್ಡೇಟ್ ಮಾಡಿದ್ದೆ. ನಾಳೆ ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಇದೆ ಇದರದ್ದು. ಸೊ 6th ಆಫ್ ನಿಮಗೆ ತೋರಿಸ್ತೇನೆ ನೋಡಿ, 6th ಆಫ್ ಮೇ ಅಂತ ಕೊಟ್ಟಿದ್ದಾರೆ. ಓಕೆ, 6th ಆಫ್ ಮೇ ನಿಮಗೆ ಎಕ್ಸಾಮಿನೇಷನ್ನು ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇವತ್ತೇ ಇದೆ. ಹಾಗಾಗಿ ಅರ್ಜಿಯನ್ನು ಸಲ್ಲಿಸಿ. ಇದಕ್ಕೆ ಫೀಸು ಸ್ವಲ್ಪ 1000 ರೂಪೀಸ್ ಇದೆ 2A 2B ದವ್ರಿಗೆ, ಆಮೇಲೆ SC ST 500 ರೂಪೀಸ್ ಇದೆ. ಓಕೆ, ಸೊ ಇದು ಸದ್ಯ ಮಟ್ಟಕ್ಕೆ ಏನಪ್ಪ ಅಂದರೆ ನೀವು ಯಾವುದಾದ್ರು ಅರ್ಜಿ ಹಾಕ್ಬೋದು. ಅಂದರೆ ಬರೀ 10th ಮಾಡಿರ್ತೀರಾ ಅಂತಂದರೆ ನೀವೇನು ಮಾಡಿ, ಈ ಒಂದು ಬೆಂಗಳೂರು ಅದೇ ರೀತಿಯಾಗಿ ಮೈಸೂರು ಹೈಕೋರ್ಟ್ ಇದೆ ಅಲ್ವಾ, ಇದು ಎರಡಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಟೋಟಲ್ ಇದಕ್ಕೆ 75, ಅದಕ್ಕೆ 83 ಪೋಸ್ಟ್ಗಳು ಇದ್ದಾವೆ ಹೈಕೋರ್ಟ್ದು. ಸೊ ಇದಕ್ಕೆ ಎರಡು ಕೂಡ ಅರ್ಜಿ ಸಲ್ಲಿಸಿ. ನಿಮ್ದು ಏನಾದರೂ ಒಂದು ಒಳ್ಳೆ ಪರ್ಸೆಂಟೇಜ್ ಆಗಿತ್ತಪ್ಪ ಅಂದರೆ SSLCಯಲ್ಲಿ ನೀವು ಅದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಅದಕ್ಕೆ ಎಕ್ಸಾಮಿನೇಷನ್ ಇರಲ್ಲ, ಡೈರೆಕ್ಟ್ ನಿಮಗೆ ಒಂದು ಇಂಟರ್ವ್ಯೂ ತೆಗೆದುಕೊಂಡು ನಿಮಗೊಂದು ಸೆಲೆಕ್ಷನ್ ಮಾಡ್ತಾರೆ. ಆಮೇಲೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಬರೀ ಎಕ್ಸಾಮಿನೇಷನ್ ಇರೋದು ಯಾವುದಂದರೆ 10th ಮೇಲೆ ಒಂದನೇದು ಬಂದುಬಿಟ್ಟು ಅಟೆಂಡರ್ ವೀರಶೈವ ಸಹಕಾರ ಬ್ಯಾಂಕಲ್ಲಿ ಅಟೆಂಡರ್ ಹುದ್ದೆ, ಬಟ್ ಎಕ್ಸಾಮಿನೇಷನ್ ಇದೆ ಬರೀ 10th ಬೇಸಿಸ್ ಮೇಲೆ, ಆಯಿತಾ. ಆಮೇಲೆ 12th ಬೇಸಿಸ್ ಮೇಲೆ ಇದು ಇಂಡಿಯನ್ ಏರ್ಫೋರ್ಸು. ಸೊ ಇದು ನಮ್ಮದು ಬೆಂಗಳೂರಲ್ಲಿ ಏನಪ್ಪ ಅಂದರೆ ಒಂದೇ ವೇಕೆನ್ಸಿ ಇದೆ, ಬಟ್ ಸ್ಟಿಲ್ ಏನು ತೊಂದರೆ ಇಲ್ಲ, ಟ್ರೈ ಮಾಡಿ, ಆದರೆ ನಿಮ್ಮ ಲಕ್ ನಿಮ್ಗೆ ಆಗಬಹುದು, ಆಯಿತಾ. ಆಮೇಲೆ ಇನ್ನೊಂದು ಜಾಬ್ ನಾವು ಹೇಳ್ದಂಗೆ ಬೆಳ್ಳಾರಿದು ಇವತ್ತೇ ಲಾಸ್ಟ್ ಡೇಟು, ಅದು ಕೂಡ ಅರ್ಜಿಯನ್ನು ಸಲ್ಲಿಸಿ. ಆಮೇಲೆ ಸ್ಟಿನೋಗ್ರಾಫರು ತಪ್ಪದೆ ಯಾರು ಸೆಕೆಂಡ್ PUC ಪಾಸ್ ಆಗಿರ್ತೀರಲ್ವ ತಪ್ಪದೇ ಅಪ್ಲೈ ಮಾಡಿ. ಓಕೆ, ಸೊ ಇದಕ್ಕೇನಪ್ಪ ಅಂದರೆ 100 ರೂಪೀಸ್ ಮೇಲ್ವರೆಗೆ ಫೀಸ್ ಇರುತ್ತೆ, ಫೀಮೇಲ್ಸ್ಗೆ ಫೀಸ್ ಇರಲ್ಲ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ ಕೊಡೋ ನೋಡಿ 15ನೇ ತಾರೀಕು ಮೇ ಇದೆ, 15th ಆಫ್ ಮೇ ಲಾಸ್ಟ್ ಡೇಟು. ಇದಕ್ಕೆ ಅರ್ಜಿ ಸಲ್ಲಿಸಿ. ಸೊ ನಿಮ್ಗೇನಾದ್ರು ಅರ್ಜಿ ಸಲ್ಲಿಸಿ ನಾವೇ ಅರ್ಜಿ ಹಾಕಿ ಕೊಡ್ತೀವಿ. ನಿಮ್ಗೇನಾದ್ರು ಸಂದೇಹಗಳಿತ್ತಪ್ಪ ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜನ್ನು ಕಳಿಸ್ಬಿಟ್ಟು ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ, ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಯಾವ ಜಾಬ್ ಇಷ್ಟ ಆಯ್ತಲ್ವ ಆ ಜಾಬ್ ಬಗ್ಗೆ ನೀವು ಅದ್ರ ಬಗ್ಗೆ ಸರ್ ನನಗೆ ಈ ಒಂದು ಪರ್ಟಿಕ್ಯುಲರ್ ಜಾಬ್ ಅಪ್ಲಿಕೇಶನ್ ಹಾಕಬೇಕಿತ್ತು ಅಂತ ಅಂದರೆ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ಇನ್ನೇನೋ ಸಂದೇಹಗಳಿದ್ದರೆ ತಪ್ಪದೆ ನಮಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯಾರು ಕೂಡ ಬೇಜಾರಾಗಕ್ಕೆ ಹೋಗಬೇಡಿ. ಕೆಲವೊಂದು ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಮೀಟ್ ಆಗಿಲ್ಲಪ್ಪ ಅಂದರೆ ಇನ್ನೂ ಕೂಡ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬಂದೇ ಬರುತ್ತೆ. ಓಕೆ, ಇವಾಗ ಆದಷ್ಟು ಬೇಗನೆ ರಿಕ್ರೂಟ್ಮೆಂಟ್ ಚಾಲೂ ಮಾಡ್ತಾರೆ, ಬೇರೆ ಬೇರೆ ಪೋಸ್ಟ್ಗಳು ಬರ್ತವೆ, 53,000 ಹುದ್ದೆಗಳು ಕೂಡ ಕರೀತಾರೆ. ಸೊ 1 by 1 ಎಲ್ಲರೂ ಕೂಡ ಅಪ್ಲೈ ಮಾಡಿ ಕೊಡ್ತೀವಿ. ಸೊ ನಿಮ್ಗೊಂದು ಒಳ್ಳೆ ಒಂದು ಗೌರ್ಮೆಂಟ್ ಜಾಬ್ ಆಗೇ ಆಗುತ್ತೆ. ಓಕೆ, ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಲಾಸ್ಟಾಗಿ 7892575079. ಆದಷ್ಟು ಬೇಗನೆ ಮುಂದಿನ ಬೆಟ್ಟ ಆಗುವಂತೆ. ಅಲ್ಲಿವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.